ಹಲೋ ಗಾಯ್ಸ್, ನನಗೂ ಬರ್ತಾ ಇದೆಯಾ ನಿನ್ನ ಪರಿಸ್ಥಿತಿ ಮೇಲೆ? ಅದರದ್ದು ಆರ್ಡರ್ ಬಂದಿದೆ. ಐ ಆಮ್ ಸೋ ಹ್ಯಾಪಿ ಆಸ್ ವೆಲ್ ಆಸ್ ಕನ್ಫ್ಯೂಸ್ಡ್. ಭವಿಷ್ಯ ನೆನ್ನೆ ತಾನೇ ಅನ್ಕೋತಾ ಇದ್ವಿ ತಾನೆ ಪ್ರಾಬ್ಲಮ್ ಏನಾದ್ರು ಆಗೋದ್ರೆ ಅಂದ್ಬಿಟ್ಟು ಅನ್ಫಾಲೋ ಮಾಡ್ಬಿಡೋದು. ಭವಿಷ್ಯ ನಾಳೆ ಇಟ್ಕೊಂಡು ಸ್ವರ್ಗಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತೀಯಲ್ಲ, ನಿನ್ನ ಮುಖಕ್ಕೆ ಎಷ್ಟು ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಆ್ಯಸ್ ಯೂಶ್ವಲ್ ಮಂಡೇ ಭವಿಷ್ಯಂಗೆ ಎಕ್ಸಾಮ್ ಇದೆ. ಗ್ರೇಟ್ ಹುಡುಕು. ಏನು ಭವಿಷ್ಯ ಹುಡುಕು ಎಲ್ಲೋ ಇರುತ್ತೆ. ಜೋಬಲ್ಲಿ ಏನಾದ್ರು ಪ್ಯಾಂಟ್ ಹತ್ರ ಏನಾದ್ರು ಇದ್ದಿದೆ ನೋಡು. ಹಾಂ ನೋಡಿ, ಭವಿಷ್ಯ ಹೆಂಗೆ ರೆಡಿ ಆಗಿದ್ದಾಳೆ. ತಿಪ್ಪ ಬಿಡಿಸ್ಕೊಂಡ್ಲು ಬಾಲೆದು. ಇವಾಗ ಅದನ್ನು ಹುಡುಕ್ಬಿಟ್ಟು ಆಮೇಲೆ ಅಲ್ಲಿ ಹಾಂ, ಇವಾಗ ಕಾಲೇಜ್ಗೆ ಹೋಗಬೇಕು. ಹೋಗಿ ಭವಿಷ್ಯನ ಎಕ್ಸಾಮಿಗೆ ಬಿಡಬೇಕು. ನನ್ನ ಭವಿಷ್ಯ ಹಿಂಗೆ ರೆಡಿ ಆಗಿದ್ದಾಳೆ ಇವತ್ತು. ಆ್ಯಂಡ್ ನಂದು ಚಪ್ಪಲ್ ಹಾಕ್ಕೊಂಡಿದ್ದಾಳೆ. ಎಷ್ಟು ಚೆನ್ನಾಗಿ ಪಿಂಕ್, ಎಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ ನಿಮಗೆ. ಯು ಗ್ಲೋ ವೆನ್ ಯು ವೇರ್ ಲೈಟ್ ಪಿಂಕ್. ಎಕ್ಸಾಮ್ಗೆ ಓದಿದ್ಯಾ? ಚೆನ್ನಾಗೆ ಪ್ರಿಪೇರ್ ಆಗಿದೆಯಾ? ಯಾಕೆ ನಗ್ತಾ ಇದೆಯಾ? ನಗು ಬರ್ತಾ ಇದೆಯಾ ನಿನ್ನ ಪರಿಸ್ಥಿತಿ ಮೇಲೆ? ನಿಂಗೆ ನಗು ಬಂದ್ಬಿಟ್ರೆ ನಾವೆಲ್ಲ ಏನು ಮಾಡಬೇಕು ಭವಿಷ್ಯ? ಸರಿ ನಡಿ. ಇವಾಗ ತಾನೇ ಮನೆಗೆ ಬಂದೆ. ಇವಾಗ ಸದ್ಯಕ್ಕೆ ಮನೆಯದೇನಿದೆ ಕೆಲಸ ಅದು ನೋಡಬೇಕು. ಬೆಳಗ್ಗೆ ನೀರು ಇರಲಿಲ್ಲ, ಇವಾಗ ನೀರು ಬಂದಿದೆ. ಸೊ ಬಟ್ಟೆ ಎಲ್ಲ ಹೋಗಿದ್ದಕ್ಕೆ ಹಾಕಿ ಏನೇನಿದೆಯೋ ಎಲ್ಲ ಕೆಲಸ ಮಾಡಬೇಕು ಗೈಸ್. ಆದರೆ ನಾನು ಮಾಡಲ್ಲ ಎಲ್ಲ ಕೆಲಸ, ದಿನವೆಲ್ಲ ಮಾಡ್ತೀನಿ ಗೈಸ್. ನಮ್ಮ ಯಜಮಾನ್ರು ಇವಾಗ ಭವಿಷ್ಯಂಗೆ ಊಟ ಕೊಡೋಕೆ ಹೋಗ್ತಾ ಇದ್ದಾರೆ. ಪಾಪ ಬಿಸಿಲೆಲ್ಲ ಹೋಗ್ತಾ ಇದ್ದಾರೆ ಗೈಸ್. ಬಂದಿನ್ನ ಅರ್ಧ ಗಂಟೆನೂ ಆಗಿರಲಿಲ್ಲ, ತಿರ್ಗಾ ಕಳಿಸ್ತಾ ಇದ್ದೀನಿ. ಅದು ಕರಿ ಕಲರೇ ಹಾಕೊಂಡು ಹೋಗ್ತಾರೆ ಯಾವಾಗ ನೋಡಿದ್ರು. ನೆರಳಲ್ಲಿ ಹೋಗ್ಬಿಟ್ಟು ಬಂದ್ರಿ? ನೆರಳಲ್ಲಿ ಹೋಗ್ಬತ್ತೀನಿ. ಬಾಂಗ ನೀನು ಬಾ, ನೆರಳಲ್ಲಿ ಹೋಗೋಣ. ಇಲ್ಲ ಬೇಡ, ಹೋಗ್ಬಿಟ್ಟು ಬನ್ನಿ ಬಿಸ್ಲಲ್ಲೇ. ಗೈಸ್, ದಾಲ್ ಆ್ಯಂಡ್ ರೈಸ್ ಕಳಿಸಿದ್ದೀನಿ ಇವತ್ತು ಅವಳಿಗೆ. ಗೈಸ್, ಇವಾಗ ಟೈಮು 4 ಗಂಟೆ ಆಗಿದೆ. ಗೈಸ್. ಮಲಗಿದ್ದೆ, ಅವಾಗ ಕಾಲ್ ಬಂತು, ಏನೋ ಪ್ರಾಡಕ್ಟ್ ಬಂದಿದೆ, ಬಂದು ತೊಗೊಳ್ಳಿ ಅಂತ, ಪ್ಲಮ್ದು ಅಂತ ಹೇಳಿಬಿಟ್ಟು. ನಾನು ಆ್ಯಕ್ಚುಲಿ 1 ವೀಕ್ ಆರ್ 1.5 ವೀಕ್ ಬ್ಯಾಕು ಒಂದು ಫಾರ್ಮ್ ಫಿಲ್ ಮಾಡಿದ್ದೆ. ಅದರದ್ದು ಆರ್ಡರ್ ಬಂದಿದೆ. ನಾನು ಅಂದ್ಕೊಂಡು ಇರಲಿಲ್ಲ ಇದು ಬರುತ್ತೆ ಆರ್ಡರು ಅಂತ. ಏನು ಕಳಿಸಿದ್ದಾರೆ ಪ್ರಾಡಕ್ಟು ಅಂತ ನೋಡೋಣ. ನನಗೆ ಕಾನ್ಫಿಡೆನ್ಸೇ ಹೋಗ್ಬಿಟ್ಟಿರುತ್ತೆ ಗೈಸ್. ಸಡನ್ನಾಗೆ ನಿದ್ದೆಗಣ್ಣಲ್ಲಿ ಏನು ಬ್ಲ್ಯಾಂಕ್ ಆಗಿ ಹೋಗ್ಬಿಟ್ಟಿದ್ದೀನಿ ಅಂದರೆ, ವಿ ಹ್ಯಾವ್ ಟು ಕ್ರಿಯೇಟ್ ಅ ರೀಲ್ ಆ್ಯಂಡ್ ಪೋಸ್ಟ್ ಇಟ್ ಕೊಲ್ಯಾಬ್ ಮಾಡಿಬಿಟ್ಟು. ಸೊ ಅದು ಗೊತ್ತಾಗಬೇಕು ನಮಗೆ, ಯಾವ ಕಂಪನಿ ಯಾವುದು ಇದು ಅಂತ ಹೇಳಿಬಿಟ್ಟು, ಯಾವ ಅಕೌಂಟ್ ಇನ್ಸ್ಟಾಗ್ರಾಮ್ದು ಅಂತ ಹೇಳಿಬಿಟ್ಟು. ಓಕೆ, ಏನೇನೋ ಇದೆ. ಇದು ನಿಯಾಸಿನಮೈಡ್ದು ಸಿಂಪಲ್ ಬ್ರೈಟ್ ಫೇಸ್ ವಾಶ್ ಸಿಕ್ಕಿದೆ ನನಗೆ ಗೈಸ್. ನೆನ್ನೆ ಬ್ಲಾಗ್ನಲ್ಲಿ ನಾನು ಸನ್ಸ್ಕ್ರೀನ್ ಲೋಷನ್ ಕೇಳಿದ್ದೆ ಅಲ್ಲ, ಸೊ ಸನ್ಸ್ಕ್ರೀನ್ ಲೋಷನ್ ಸಿಕ್ಕಿದೆ ಪ್ಲಮ್ ಕಂಪ್ನಿದು. SPF 50++++. ಓಕೆ, ಇವಾಗ ನಾನು ಅಡ್ವರ್ಟೈಸ್ಮೆಂಟ್ ಕಂಪ್ನಿನಲ್ಲಿ ಹೇಗೆ ನೀಟಾಗಿ ಹೇಳ್ತಾರೋ ಆ ಥರ ಹೇಳಿಬಿಟ್ಟು ನಾನು ಇದರದ್ದು ವೀಡಿಯೋ ಮಾಡಬೇಕು. ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಓಡೋದೆಲ್ಲ ಅಡ್ಡಡ್ಡ ವೀಡಿಯೋಸು. ಇದು ಉದ್ದ ವೀಡಿಯೋ ಮಾಡಬೇಕಾ, ಅಡ್ಡಡ್ಡ ವೀಡಿಯೋ ಮಾಡಬೇಕಾ, ಒಂದು ಗೊತ್ತಿಲ್ಲ ನನಗೆ. ಇನ್ ಕೇಸ್ ನೀವು ರೀಲ್ಸ್ ಮಾಡಲಿಲ್ಲ ಅಂತ ಅಂದರೆ ಒಂದಕ್ಕೆ ಡಬಲ್ ಕೊಡಬೇಕು ನೀವು ಇದು ದುಡ್ಡು. ಆ್ಯಕ್ಚುಲಿ ನಂಗೆ ಫ್ರೀಯಾಗಿ ಸಿಕ್ಕಿರೋದು. ಸೊ ಲೆಟ್ಸ್ ಸಿ ಹೇಗೆ ಮಾಡ್ತೀನಿ ಅಂತ. ಐ ಹೋಪ್ ಸೊ ಭವಿಷ್ಯ ಹೆಲ್ಪ್ ಮಾಡ್ತಾಳೆ ನನಗೆ. ಇದು ನಾನು ಒಬ್ಬಳೇ ಮಾಡ್ತೀನಿ ರೀಲ್ಸು. ವಾಯ್ಸ್ ಓವರ್ ಕೊಟ್ಬಿಟ್ಟೆ ಮಾಡ್ತೀನಿ ಫಸ್ಟ್.
ಥ್ಯಾಂಕ್ ಯು ಸೋ ಮಚ್ ಪ್ಲಮ್ ಕಂಪನಿಯವರು ಇದನ್ನು ಕನ್ಸಿಡರ್ ಮಾಡಿರೋದಕ್ಕೆ. ಐ ಆಮ್ ಸೋ ಹ್ಯಾಪಿ ಆ್ಯಸ್ ವೆಲ್ ಆ್ಯಸ್ ಕನ್ಫ್ಯೂಸ್ಡ್. ಎರಡು ಮಿಕ್ಸ್ಡ್ ಫೀಲಿಂಗ್ ಬರ್ತಾ ಇದೆ, ಹೆಂಗೆ ಮಾಡಬೇಕು ಅಂತ. ಒಂದು ಕನ್ಫ್ಯೂಷನ್ನು, ಹ್ಯಾಪಿ ಏನಕ್ಕೆ ಅಂದರೆ ಬಂದ್ಬಿಡ್ತಲ್ಲ ಅಂತ ಒಂದು ಹ್ಯಾಪಿನೆಸ್ಸು. ಥ್ಯಾಂಕ್ ಯು ಸೋ ಮಚ್ ಗಾಡ್. ಇವತ್ತು ಬೇಗ ಕರ್ಕೊಂಬರ್ಬೇಕು ಭವಿಷ್ಯನ. ನಮ್ಮ ಯಜಮಾನ್ರು ಸ್ನಾನ ಮಾಡಿಕೊಂಡು ಊಟಕ್ಕೆ ರೆಡಿ ಆಗ್ತಾ ಇದ್ದಾರೆ, ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ನನ್ನ ಭವಿಷ್ಯಂದು ಇವತ್ತು ಎಕ್ಸಾಮ್ ಆಗಿರೋದ್ರಿಂದ ಡಾನ್ಸ್ ಕ್ಲಾಸ್ ಏನೂ ಇರೋದಿಲ್ಲ, ಬೇಗ ಮನೆಗೆ ಬರ್ತಾಳೆ. ಅದಕ್ಕೆ ನಾನೇ ಹೋಗಿ ಅವರಪ್ಪ ಊಟ ಮಾಡೋ ಅಷ್ಟರಲ್ಲಿ ಕರ್ಕೊಂಬಂದ್ಬಿಡ್ತೀನಿ. ಇದೆಲ್ಲ ಹಾಕ್ಬೇಡ, ಇದೆಲ್ಲ ಬರಬಾರ್ದು ನೋಡಿ. ತುಂಬ ಎಸ್ಥೆಟಿಕ್ ಫೀಲಿಂಗ್ ಬೇಕಂತ ನಮ್ಮ ಭವಿಷ್ಯಂಗೆ. ಇದು ಪ್ರಾಡಕ್ಟ್ ಇಲ್ಲೇ 2 ಪ್ರಾಡಕ್ಟ್ ಇದೆಯಲ್ಲ, ಸ್ಟಾಪ್ ಮಾಡ್ರಿ. ಓ 2 ಕಟ್ಟು ಇಲ್ಲ, ಒಂದೇ ಪ್ರಾಡಕ್ಟ್ ಅಲ್ಲ ಅಮ್ಮ. ಹೆಲ್ಪ್ ಮಾಡಬೇಕು ಒಂಚೂರು, ಓಕೆನಾ? ಏನು ಕ್ರೀಮ್ ಹಚ್ಕೋಬೇಕಂದ್ರೆ ಹೆಲ್ಪ್ ಮಾಡೇ ಮಾಡ್ತೀಯಾ. ನಮ್ಮ ಯಜಮಾನ್ ಊಟ ಮಾಡ್ತಿದ್ದಾರೆ ಗೈಸ್. ಭವಿಷ್ಯ ನೆನ್ನೆ ತಾನೇ ಅನ್ಕೋತಾ ಇದ್ವಿ ತಾನೇ ಸನ್ಸ್ಕ್ರೀನ್ ಲೋಷನ್ ಅವ್ರು ಯಾರು ಕೊಲಾಬ್ ಕಳಿಸಿ ಅಂತ. ಗೈಸ್ ಇವಾಗ ನಮ್ಮ ಯಜಮಾನ್ರು ಊಟ ಮುಗಿಸ್ಬಿಟ್ಟು ವಾಕಿಗೆ ಹೋಗ್ಬಿಟ್ಟು ಹಂಗೆ ಜಿಮ್ಗೆ ಹೋಗ್ತಾರೆ. ನಮ್ಮ ಮನೆಯಲ್ಲಿ ಬಿಟ್ಟು. ಏನು ಹಾಂ ಫಸ್ಟೇ ಇವಾಗಲೇ ರೆಡಿ ಮಾಡಿದ್ರೆ ಪಡಾರ ಅಂತ ಹಾಕ್ಬಿಡ್ತೈತೆ. ಓಕೆ ಸರಿ, ರೆಡಿ ಮಾಡಿಟ್ಟಿದ್ದೀರಾ? ಸರಿ. ಗೈಸ್ ವಾಕಿಗೆ ಬಂದ್ವಿ, ಇಲ್ಲಿ ಪಾರ್ಕ್ ಹತ್ರ ಬಂದಿದ್ದೀವಿ. ನಮ್ಮ ಭವಿಷ್ಯನೂ ಬಂದಿದ್ದಾಳೆ. ಅವಳು ವಾಕಿಗಂತೂ ಬಂದಿಲ್ಲ ನಮ್ಮ ಭವಿಷ್ಯ. ಅವಳಿಗೆ ಏನಾದ್ರು ಕೊಡ್ಸಿದ್ರೆ ಅಲ್ಲಿ ತಿಂತಾ ಇರ್ತಾಳೆ. ನಾವು ಇಲ್ಲಿ ವಾಕ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗಬೇಕು ಗೈಸ್. ಏನು ತಿಂತೀಯ ನೀನು? ಇವಾಗಲೇ ಹೋಗಿ ತಿಂತಾ ಇರು. ಗೈಸ್ ನಮ್ಮಪ್ಪ ನಮ್ಮಮ್ಮ ವಾಕಿಂಗ್ ಮಾಡೋಕ್ಕೆ ಹೋಗಿದ್ದಾರೆ. ನಾನು ಕುತ್ಕೊಂಡು ಸುಸ್ತಾಗಿ ಹೋಗಿದ್ದೆ ನನಗೆ. ಅದಕ್ಕೆ ನಾವು ಹೋಗಿ ತಿನ್ನಕ್ಕೆ ಹೋಗೋಣ ಮನೆಗೆ ಗಾಯ್ಸ್. ಹೋಗಿ ಮೈಸೂರು ಮಸಾಲ ದೋಸೆ ತಿಂದ್ಬರೋಣ ಗಾಯ್ಸ್. ಆರ್ಡರ್ ಮಾಡಾಯಿತು, ಬರುತ್ತೆ ತಿನ್ನೋಣ ಈಗ. ನೋಡಿ ದೋಸೆ ಬಂದಿದೆ, ಬಿಸಿ. ಬಾಯ್. ನೋಡಿ ಗಾಯ್ಸ್ ನಮ್ಮಪ್ಪ ಬಂದರು. ಅಮ್ಮ ಎಲ್ಲಿ? ಗಾಯ್ಸ್ ನಮ್ಮಮ್ಮ ಕಾಫಿ ತೊಗೊಳಕ್ಕೆ ಹೋಗಿದ್ದಾರಂತೆ. ನಮ್ಮಪ್ಪ ಬಂದರು. ತುಂಬ ಊಟ ಮಾಡಿದ್ದೀನಿ. ಅಪ್ಪಂಗೆ ಬೇಡವಂತೆ ಗಾಯ್ಸ್. ₹10 ತೋರಿಸ್ತಿದ್ದಾಳೆ. ನಮ್ಮ ಭವಿಷ್ಯದ ಫ್ರೆಂಡ್ಸ್ಗೂ ಗೊತ್ತು ನಾನು ಕಾಫಿ ಎಷ್ಟು ಕಾಫಿಗೆ ಇಲ್ಲಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟಲ್ಲ ಭವಿಷ್ಯ. ನನ್ನ ಫ್ರೆಂಡ್ಸ್ ಅಲ್ಲ, ಅದು ಅದೇ ಕಾಲೇಜ್ ಮೇಟ್. ಹೆಲ್ಮೆಟ್ ಹಿಂದೆನೇ ಇದೆ ಅಲ್ವಾ? ಗೈಸ್ ಇವತ್ತು ನಮ್ಮ ಕಾಲೇಜಲ್ಲಿ ಒಂದು ಹುಡುಗಿ ಬಂದ್ಬಿಟ್ಟು ಐ ವಾಚ್ ಯುವರ್ ಮಾಮ್ಸ್ ವ್ಲಾಗ್ಸ್ ಅಂತೆಲ್ಲ ಹೇಳ್ತಾ ಇತ್ತು. ಮಜಾ ಬಂತು. ನಿಮ್ಮಮ್ಮ ಜಾಸ್ತಿ ಕಾಫಿ ಕುಡಿತಾರೆ ಅಲ್ವಾ, ನನಗೂ ಕಾಫಿ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಂತೆ. ನೋಡಿ ನೋಡಿ ಹೆಂಗೆ ತಿಂತಾ ಇದ್ದಾಳೆ. ಹಿಂಗೆ ಒಂದು ಫೋಟೋ ಹಿಡಿದ್ಬಿಟ್ಟು
ಮದುವೆ ಆಗ್ಬೇಕಾದ್ರೆ ಗಂಡು ಕೊಟ್ಬಿಡೋದು. ರೈಸ್ ಕಾಫಿ ಆಯಿತು, ಭವಿಷ್ಯಂದು ದೋಸೆ ತಿಂದಾಯಿತು. ಇವಾಗ ವಾಪಸ್ ಮನೆಗೆ ಹೋಗ್ತೀವಿ. ನಮ್ಮ ಯಜಮಾನ್ರು ಜಿಮ್ಮಿಗೆ ಹೋಗ್ತಾರೆ ನಮ್ಮ ಮನೆ ಹತ್ರ ಬಿಟ್ಬಿಟ್ಟು. ರೈಸ್ ನಾನು ಇವಾಗ ನನಗೆ ಒಂದು ಕೊಲಾಬ್ ಬಂದಿದೆಯಲ್ಲ, ನಾನೊಂದು ಸ್ಟುಪಿಡಿಟಿ ಮಾಡಿದ್ದೆ. ಬಟ್ ಅದಕ್ಕೆ ಸೊಲ್ಯೂಷನ್ ನಮ್ಮ ಭವಿಷ್ಯ ಕೊಟ್ಟಿದ್ದಾಳೆ, ಹಿಂಗೆ ಮಾಡು ಅಂತ. ಕಾಲೆಲ್ಲ ಮಾಡಿಬಿಟ್ಟು ಅವರಿಗೆ ತಕ್ಕದೈದು ಅಂತ ಕುಣಿಯೋಕ್ಕಾಗೋಗ್ಬಿಟ್ಟಿತ್ತು ನನಗೆ. ಹಾಂ, ನಾನು ಬೇಗ ಪ್ಯಾನಿಕ್ ಹಾಕ್ಬಿಡ್ತೀನಿ ಗೈಸ್. ಯಾಕೆಂದರೆ ನಾನು ಇನ್ಎಕ್ಸ್ಪೀರಿಯನ್ಸ್ಡ್, ಎಲ್ಲದರಲ್ಲೂ ಇನ್ಎಕ್ಸ್ಪೀರಿಯನ್ಸ್ಡ್. ಏನಾದ್ರು ಒಂಚೂರು ಲೇಟ್ ಆಯಿತೋ, ಏನಾಗೋಗುತ್ತೋ ಅಂತ. ಯಾರು ಇವಾಗ ಪ್ಲಮ್ ಬಂದ್ಬಿಟ್ಟು ದೊಡ್ಡ ಕಂಪ್ನಿ, ಸೊ ಅದರಲ್ಲಿ ಕೊಲಾಬ್ ಮಾಡ್ತಾ ಇದ್ದೀನಿ. ಅಂದರೆ ಸುಮ್ಮನೆ ಏನಕ್ಕೆ ಪ್ರಾಬ್ಲಮ್ ಏನಾದ್ರು ಆಗೋದ್ರೆ ಅಂದ್ಬಿಟ್ಟು ಅನ್ಫಾಲೋ ಮಾಡಿಬಿಡೋದು. ನಾನು ಸಖತ್ ಭಯ ಬೀಳ್ತೀನಿ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದರೆ ಆ ಭಯ ಹೋಗುತ್ತೆ. ಅಬ್ಬಾ ಶೆಕೆ, ತಣ್ಣಗಿದೆ ಅಲ್ವಾ? ಶೆಕೆ. ಇವಾಗ ಗೈಸ್ ಇಷ್ಟೆಲ್ಲ ಮರ ಇದ್ದೇನೆ ನಮಗೆ ಈ ಥರ ಸೆಕೆ ಆಗ್ತಾ ಇದೆ. ಇನ್ ಕೇಸ್ ಫುಲ್ಲು ಮರಗಳನ್ನೆಲ್ಲ ಮಿನಿಮೈಸ್ ಮಾಡಿಬಿಟ್ರೆ ಯಾವ ಲೆವೆಲಲ್ಲಿ ಇರುತ್ತೆ ನಮ್ಮದು ಗ್ಲೋಬು. ನಮ್ಮ ಭವಿಷ್ಯಂಗೆ ಏನು ಬೇಕಾಗಿಲ್ಲ, ಒಂದು ದೋಸೆ, ಒಂದು ಚಿಪ್ಸ್ ಪ್ಯಾಕೆಟ್ ಕೊಡಿಸ್ಬಿಟ್ರೆ ಸಾಕು. ಇವಾಗ ಏನು ಕೊಡ್ಸಲ್ಲ ಭವಿಷ್ಯ, ಮನೆಗೆ ವಾಪಸ್. ಯಾಕೆ ತರ್ಲಿಲ್ವಾ ಅಂತ ಅನ್ಬೇಡಿ, ಹೇಳಿದ್ದೀನಿ, ಜ್ಞಾಪಿಸ್ಬೇಕು. ಓಕೆ. ಇಲ್ಲೇ ಫೋನು, ಆಮೇಲೆ ವಿಡಿಯೋನು ಇಲ್ಲೇ, ಫ್ಯಾನು ಅಲ್ಲಿ. ಆಹಾ ಅಂತ ಹಿಂಗೆ ಮಲಗಿದ್ರೆ ಏನು ಸ್ವರ್ಗನ. ಗೈಸ್ ಎಕ್ಸಾಮ್ ಮುಗಿಸ್ಕೊಂಡು ಬಂದು ಒಂದು ದೋಸೆ ತಿಂದು ಇವಾಗ ಹೆಂಗ್ ನಿದ್ದೆ ಬರ್ತಾ ಇದೆ ಅಂದ್ರೆ 4 ವರ್ಷ ಎದ್ದೊಳ್ಳೇಬಾರ್ದು ಗೈಸ್, ಆ ಥರ ನಿದ್ದೆ ಬರ್ತಾ ಇದೆ. ನಿದ್ದೆ ಮಾಡಿಬಿಟ್ರೆ ಹಂಗೆ ಹೋಗಿ ಸ್ವರ್ಗದ ಡೋರ್ನ ಬದ್ಬಿಟ್ಟು ಬಂದ್ಬಿಡ್ತಾಳೆ ವಾಪಸ್ಸು. ಇಲ್ಲ ಅಲ್ಲೇ ಇರ್ತೀನಿ, ಯಾಕಂದ್ರೆ ಎಲ್ಲಿ ನಿದ್ದೆ ಮಾಡ್ಬಿಟ್ರೆ ಎಲ್ಲಿ ಮಾರ್ಕ್ಸ್ ಬಿಡ್ತೀರಾ ನೀವು ಅಂತ. ಮಾರ್ಕ್ಸ್ ತೆಗಿತೀರಾ, ಇನ್ನೇನು ತೆಗಿತೀಯಾ? ಇನ್ನೇನು ಕೆಲಸ ಇದೆ ಅದು ಗೊತ್ತು. ದೋಸೆ ತಿನ್ನೋದಕ್ಕೆ, ಕುರುಕ್ಲು ತಿನ್ನೋದಕ್ಕೆ ಬಾಯಿ ತೆಗಿತೀಯ. ಯಾವತ್ತಿರೋದು ನೆಕ್ಸ್ಟ್ ಎಕ್ಸಾಮು? ನಾಳೆ. ಭವಿಷ್ಯ ನಾಳೆ ಇಟ್ಕೊಂಡು ಸ್ವರ್ಗಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತೀಯಲ್ಲ. ನಿನ್ನ ಮುಖಕ್ಕೆಷ್ಟು ಎಷ್ಟು ಗಂಟೆ ಮಲ್ಕೋತೀಯ ಹೇಳು? ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಸ್ವಲ್ಪ ಹೊತ್ತು ಅಂದರೆ ಹಾಫ್ ಆನ್ ಅವರ್. ಸರಿ, 1 ಅವರೇ ಮಲ್ಕೋ. ಅದಾದಮೇಲೆ ಎಬ್ರಿಸ್ತೀನಿ, ನೆಟ್ಟಿಗೆ ಓದ್ಕೊ, ಮಲ್ಕೋ. ಫೋನ್ ಯೂಸ್ ಮಾಡಬೇಡ, ಮಲ್ಕೋ. ಆಯಿತು ಗೈಸ್. ಗಂಟೆ ಈಗ 12:08 ನನಗೆ ಈ ಕೊಲಾಬ್ ಸಿಕ್ಕಿದೆಯಲ್ಲ, ಖುಷಿ ಅಂತೂ ಇದೆ ಗೈಸ್. ಅದಕ್ಕೆ ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ಅದನ್ನು ಪಟ್ಪಟ ಅಂತ ಹೇಳಬೇಕಲ್ಲ, ಅದನ್ನು ಹೇಳಿ ಮುಗಿಸೋ ಅಷ್ಟರಲ್ಲಿ ವಾಯ್ಸ್ ಓವರು ಸಾಕೋಗೋಯ್ತು. ಫಸ್ಟು ವಾಯ್ಸ್ ಓವರ್ ರೆಡಿ ಮಾಡ್ಕೊಂಡಿದ್ದೀನಿ. ನಾಳೆ ಬಂದುಬಿಟ್ಟು ನಾನು ಅದರದ್ದು ಮಾರ್ನಿಂಗ್ ಲೈಟ್ನಲ್ಲಿ ಶೂಟ್ ಮಾಡಬೇಕು. ಸೊ ಅದಿನ್ನ ಬಾಕಿ ಇದೆ. ಬಿಡ್ತೀರೋ ಒಂದೇ 1 ನಿಮಿಷದ್ದು ವಾಯ್ಸ್ ಓವರ್ ಕೊಡೋದಕ್ಕೆ ಅದು ಪಟ್ಪಟ ಅಂತ ಕೊಡಬೇಕು. 7 ಗಂಟೆನಲ್ಲಿ ಕೂತಿದ್ದು 9 ಗಂಟೆ ಆಗಿದ್ದು ನನಗೆ ಗೊತ್ತೇ ಆಗಿಲ್ಲ. ಅಷ್ಟು ಸರಿ ರಿಪೀಟ್ ಮಾಡಿದ್ದೀನಿ. ಎಷ್ಟು ಕಷ್ಟ ಆಯಿತು ಅಂತ ಅಂದರೆ ಯಪ್ಪ, ನನ್ನ ತಲೆ ಎಲ್ಲ ನೋವ್ತಾ ಇದೆ ಗೈಸ್. ಇವತ್ತು ವ್ಲಾಗು ಏನೂ ಮಾಡಲಿಲ್ಲ. ಭವಿಷ್ಯ ಬೇರೆ ಓದ್ಕೊಳ್ಳೋದು, ಅವಳದ್ದು ಎಕ್ಸಾಮ್ಗೆ ಓದ್ಕೋತಾ ಇದ್ದಾಳೆ. ತಲೆ ಎಲ್ಲ ಕೆಡೋಯ್ತು ಗೈಸ್. ಇವತ್ತಿನ ವ್ಲಾಗ್ ಅಂತೂ ಏನೂ ಹಿಡ್ದಿಲ್ಲ ನಾನು, ಐ ಅಗ್ರಿ. ಬಟ್ ನಂದು ಇವತ್ತು ಒಂದು ಸ್ವಲ್ಪ ಪ್ರೋಗ್ರೆಸಿವ್ ಆಗೇ ಇತ್ತು. ಬಟ್ ಟೂ ಮಚ್ ಆಫ್ ಕನ್ಫ್ಯೂಷನ್, ಬಿಕಾಸ್ ದಿಸ್ ಈಸ್ ದೊಡ್ಡ ಬ್ರ್ಯಾಂಡ್ ಇರೋವಂಥ ಕೊಲಾಬು, ಒಳ್ಳೆ ಬ್ರ್ಯಾಂಡ್ ಅದು. ಅದಕ್ಕೋಸ್ಕರ ಒಂದು ಸ್ವಲ್ಪ ಟೆನ್ಷನ್ ಇದೆ ನನಗೆ, ಸರಿಯಾಗಿ ಮಾಡ್ತೀನೋ ಇಲ್ವೋ ಅಂತ ಹೇಳಿಬಿಟ್ಟು. ನಾಳೆ ರೀಲ್ ರೆಡಿ ಮಾಡಿಬಿಟ್ಟು, ಒಂದು ಸ್ಟೋರಿ ರೆಡಿ ಮಾಡಿಬಿಟ್ಟು ಪೋಸ್ಟ್ ಮಾಡಬೇಕು.
ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ಟೈಮ್ ಟೇಕ್ ಕೇರ್. ಬಾಯ್ ಸಿ ಯು ಗೈಸ್. ಬಾಯ್. ಇವತ್ತು ಪ್ರೋಗ್ರೆಸಿವ್ ಆಗಿತ್ತು ಡೇ, ಆದರೆ ಟೆನ್ಷನ್ ಫಿಲ್ಡ್ ಪ್ರೋಗ್ರೆಸಿವ್ ಡೇ. ಬಾಯ್ ಗೈಸ್.